ನಮಸ್ಕಾರ. ಇವತ್ತು ನಾನು ಕ್ಲಾಸ್ 4 ICSE ಟೆಕ್ಸ್ಟ್ ಬುಕ್ಸ್ ಬಗ್ಗೆ ನಿಮಗೆ ಪರಿಚಯ ಮಾಡಿಕೊಡ್ತೀನಿ. ಇದಕ್ಕೆ ಮುಂಚೆ ನಾನು ಕ್ಲಾಸ್ 3 ಟೆಕ್ಸ್ಟ್ ಬುಕ್ಸ್ ಬಗ್ಗೆ ಕೂಡ ವಿಡಿಯೋ ಮಾಡಿ ಹಾಕಿದ್ದೀನಿ. ಅವಶ್ಯಕತೆ ಇದ್ದವರು ಒಂದ್ಸಲ ಚೆಕ್ ಮಾಡಿ. ಮೊದಲನೇದಾಗಿ ಮಲ್ಬೆರಿ ಇಂಗ್ಲೀಷ್ ಟೆಕ್ಸ್ಟ್ ಬುಕ್. ಇದು ಬಂದು ಆಕ್ಸ್ಫರ್ಡ್ ಪಬ್ಲಿಕೇಶನ್. ಇದರಲ್ಲಿ ಮಾಮೂಲಿಯಾಗಿ ಒಂದಷ್ಟು ಲೆಸನ್ಸ್ ಮತ್ತು ಪೋಯಮ್ಸ್ ಇದೆ. ಇದು ಇವ್ರಿಗೆ ಲಿಟ್ರೇಚರ್ ಇಂಪ್ರೂವ್ ಮಾಡಲಿಕ್ಕೋಸ್ಕರ. ಇವರ ಇಂಗ್ಲೀಷ್ ಗ್ರಾಮರ್ ಬುಕ್ ಬಂದು ಕಾಲಿನ್ಸ್ ಇಂಗ್ಲೀಷ್ ಗ್ರಾಮರ್ ಆ್ಯಂಡ್ ಕಂಪೋಸಿಷನ್. ICSEಯಲ್ಲಿ ಇಂಗ್ಲೀಷ್ಗೆ ತುಂಬ ಇಂಪಾರ್ಟೆನ್ಸ್ ಇರೋದ್ರಿಂದ ಗ್ರಾಮರಲ್ಲಿ ಇವ್ರಿಗೆ ಓದೋದು ಸ್ವಲ್ಪ ಜಾಸ್ತಿನೇ ಇರುತ್ತೆ. ಕ್ಲಾಸ್ 4ಗೆ ಸ್ವಲ್ಪ ಜಾಸ್ತಿ ಟಾಪಿಕ್ಸ್ ಕವರ್ ಆಗಿರುತ್ತೆ ಗ್ರಾಮರ್ ಆ್ಯಂಡ್ ಬೋತ್ ಲಿಟ್ರೇಚರಲ್ಲಿ. ಇವ್ರಿಗೆ ಇಂಗ್ಲೀಷ್ಗೆ ಜಾಸ್ತಿ ಓದ್ತಿರೋದ್ರಿಂದ ಫಿಟ್ಜೋರಿ ರೀಡರ್ ಸ್ಟೋರೀಸ್ ಬುಕ್ ಒಂದು, ಫಿಟ್ಜೋರಿ ವರ್ಡ್ ಸ್ಕಿಲ್ಸ್ ಅಂತ, ಇದು ಕೂಡ ಇಂಗ್ಲೀಷ್ ರಿಲೇಟೆಡೇ. ಇದಕ್ಕೂ ಸೇರಿ ಇದು ಕೂಡ ಅವ್ರ ಇಂಗ್ಲೀಷ್ ಡೆವಲಪ್ಮೆಂಟ್ಗೋಸ್ಕರನೇ ಇದೊಂದು 2 ಎಕ್ಸ್ಟ್ರಾ ಬುಕ್ ಇದೆ. ಇದು ಫುಲ್ ಸ್ಟೋರಿ ಬೇಸ್ಡ್ ಬುಕ್ಕು. ಇಟ್ಸ್ ಅಗೇನ್ ಫಾರ್ ಲಿಟ್ರೇಚರ್. ಫಿಟ್ಜೋರಿ ವರ್ಡ್ ಸ್ಕಿಲ್ಸ್ ಬಂದು ಬೋತ್ ಲಿಟ್ರೇಚರ್ ಆ್ಯಂಡ್ ಗ್ರಾಮರ್ ಎಲ್ಲದ್ರ ಬಗ್ಗೆನೂ ಒಂದಷ್ಟು ಆ್ಯಕ್ಟಿವಿಟೀಸ್ ಇರುತ್ತೆ. ಇದನ್ನೆಲ್ಲ ಮಾಡಿಸೋದ್ರಿಂದ ಅವರ ಇಂಗ್ಲೀಷ್ ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಇವರ ಕನ್ನಡ ಟೆಕ್ಸ್ಟ್ ಬುಕ್ ಬಂದು ಗೌರ್ಮೆಂಟಿಂದ ಇಶ್ಯೂ ಆಗಿರೋವಂಥದ್ದು. ಭಾಗ 1, ಭಾಗ 2 ಟೆಕ್ಸ್ಟ್ ಬುಕ್ಗಳಿದೆ. ಇದರಲ್ಲೂ ಮಾಮೂಲಿ ಇಂಗ್ಲೀಷಲ್ಲಿರೋ ಹಾಗೇ ಲೆಸನ್ಸು ಮತ್ತು ಪೊಯಮ್ಸ್ ಇರುತ್ತೆ. ಈಗ ಎಲ್ಲ ಸ್ಕೂಲಲ್ಲೂ ಕನ್ನಡ ಕಂಪಲ್ಸರಿ ಇರೋದ್ರಿಂದ ಟೆಕ್ಸ್ಟ್ ಬುಕ್ಸ್ ಎಲ್ಲ ಸ್ಕೂಲಲ್ಲೂ ಗೌರ್ಮೆಂಟಿಂದ ಕೊಡೋ ಟೆಕ್ಸ್ಟ್ ಬುಕ್ಸ್ನೇ ಅವರು ಫಾಲೋ ಮಾಡಬೇಕಾಗತ್ತೆ. ಇವರ ಹಿಂದಿ ಟೆಕ್ಸ್ಟ್ ಬುಕ್ ಬಂದು ಯುವಚೇತನ. ಇದರಲ್ಲಿ ಇವ್ರಿಗೆ ಒಟ್ಟು 14 ಪಾಠಗಳಿದೆ. ಅದೇ ಬೋತ್ ಪೊಯಮ್ಸ್ ಆ್ಯಂಡ್ ಲೆಸನ್ಸ್. 5th ಸ್ಟ್ಯಾಂಡರ್ಡಿಂದ ಅವ್ರಿಗೆ ಲ್ಯಾಂಗ್ವೇಜ್ ಆಪ್ಷನ್ಸ್ ಇರುತ್ತೆ. ಸೊ ಅದ್ರ ಬಗ್ಗೆನೂ ಒಂದು ವೀಡಿಯೋ ಮಾಡಿ ಹಾಕ್ತೀನಿ ನೆಕ್ಸ್ಟು. ಇದು ಇವರ ಹಿಂದಿ ಟೆಕ್ಸ್ಟ್ ಬುಕ್. ಮ್ಯಾಥ್ಸ್ ಅಗೇನ್ ಜಾಯ್ ಆಫ್ ಮ್ಯಾಥಮೆಟಿಕ್ಸ್. ಲಾಸ್ಟ್ ಇಯರ್ ಕೂಡ ಸೇಮ್ ಪಬ್ಲಿಕೇಶನ್ ಜಾಯ್ ಆಫ್ ಮ್ಯಾಥಮೆಟಿಕ್ಸೇ. ಇದು ಪಾರ್ಟ್ 4, ಅದರದ್ದೇ ಕಂಟಿನ್ಯೂಯೇಷನ್ನು. ನೆಕ್ಸ್ಟ್ ಅಡ್ವಾನ್ಸ್ ಟಾಪಿಕ್ಸ್ ಇರುತ್ತೆ. ಮುಂಚಿನ ಥರ ನಾವೆಲ್ಲ ತುಂಬ ಟಾಪಿಕ್ಸ್ ಎಲ್ಲ ನಾವು ಹೈಸ್ಕೂಲ್ ಬಂದಮೇಲೆ ಓದಿರ್ತೀವಿ. ಇವಾಗಂತೂ ಇನ್ಫಾರ್ಮೇಷನ್ ತುಂಬ ಸ್ಟಫ್ ಮಾಡೋದ್ರಿಂದ ಮಕ್ಕಳಿಗೆ ಈಗಲೇ ಅವ್ರಿಗೆ ಫ್ರ್ಯಾಕ್ಷನ್ಸ್ ಬಗ್ಗೆ ಇದೆ, ಪೆರಿಮೀಟರ್ ಆ್ಯಂಡ್ ಏರಿಯಾ, ಸರ್ಕಲ್, ಟೈಮ್ ಎಲ್ಲದ್ರ ಬಗ್ಗೆ ತುಂಬ ಸ್ವಲ್ಪ ಕಾಂಪ್ಲೆಕ್ಸ್ ಟಾಪಿಕ್ಸ್ ಇರುತ್ತೆ. ನಿಮ್ಮ ಮಕ್ಕಳಿಗೆ ಏನಾದ್ರು ನೀವು ICSE ಕೊಡಿಸ್ತಾ ಇದ್ದೀರಾ ಅಂತಂದರೆ ಪೇರೆಂಟ್ಸು ಒಂದು ಸ್ವಲ್ಪ ಶ್ರಮ ವಹಿಸಬೇಕು. ಮನೇಲಿ ಕೂತ್ಕೊಂಡು ಅವ್ರಿಗೆ ಚೆನ್ನಾಗಿ ಹೇಳ್ಕೊಡ್ಬೇಕು. ನಿಮಗೆ ಸಮಯ ಕಮ್ಮಿ ಇದೆ, ಅವ್ರಿಗೆ ಹೇಳ್ಕೊಡೋ ಕಷ್ಟ ಆಗುತ್ತೆ ಅಂತಂದರೆ ಸಿಲೆಬಸ್ ಯಾವ್ದು ಕೊಡಿಸ್ಬೇಕು ಅಂತ ಯೋಚನೆ ಮಾಡಿ ಕೊಡ್ತೀನಿ ನಿಮ್ಮ ಮಕ್ಕಳಿಗೆ. ಅಂದರೆ ಸೋಷಿಯಲ್ ಟೆಕ್ಸ್ಟ್ ಬುಕ್ ಬಂದು ಮೈ ವರ್ಲ್ಡ್ ಆ್ಯಂಡ್ ಐ. ಇದರಲ್ಲೂ ಅಷ್ಟೇ ಅವ್ರಿಗೆ ನೆಕ್ಸ್ಟ್ 5th ಸ್ಟ್ಯಾಂಡರ್ಡಿಂದ ಅವ್ರಿಗೆ ಡಿವಿಷನ್ಸ್ ಇರುತ್ತೆ. ಸಿವಿಕ್ಸ್, ಹಿಸ್ಟ್ರಿ, ಜಿಯೋಗ್ರಫಿ ಎಲ್ಲ. ಇದರಲ್ಲಿ ಆಲ್ರೆಡಿ ಅವ್ರಿಗೆ ಎಲ್ಲ ಮಿಕ್ಸ್ ಮಾಡಿ ಕೊಟ್ಟಿದ್ದಾರೆ. ಇದರಲ್ಲೂ ಸ್ವಲ್ಪ ಅವ್ರಿಗೆ ಇನ್ಫಾರ್ಮೇಷನ್ ಜಾಸ್ತಿನೇ ಇದೆ. ಫಿಸಿಕಲ್ ಜಿಯೋಗ್ರಫಿ ಆಫ್ ಇಂಡಿಯಾ, ನಾರ್ತ್ ಈಸ್ಟ್ ಇಂಡಿಯಾ, ಸೆಂಟ್ರಲ್ ಇಂಡಿಯಾ, ವೆಸ್ಟರ್ನ್ ಇಂಡಿಯಾ, ಸೌತ್ ಇಂಡಿಯಾ. ಅವ್ರು ಇದರಲ್ಲಿ ಒಂಥರ ಮೆಮೊರೈಸ್ ಮಾಡುವಂತಹ ಟಾಪಿಕ್ಸ್ ಜಾಸ್ತಿ ಇದೆ. 4 ಡೊಮೈನ್ಸ್ ಆಫ್ ಅರ್ತ್, ಮೇಜರ್ ಜಿಯೋಗ್ರಫಿಕಲ್ ಫಾರ್ಮ್ಸ್. ಇದರಲ್ಲೆಲ್ಲ ಅವರು ಯಾವ್ಯಾವ ರೀಜನಲ್ಲಿ ಏನೇನು ಬೆಳೀತಾರೆ, ಅವ್ರ ಕ್ರಾಪ್ಸು, ಆಕ್ಯುಪೇಷನ್ನು, ಸೋಷಿಯಲಲ್ಲಿ ತುಂಬ ಜ್ಞಾಪಕ ಇಟ್ಕೊಳ್ಳುವಂಥ ವಿಚಾರಗಳು ಜಾಸ್ತಿ ಇದೆ. ಸೊ ಥಿಯರಿಟಿಕಲಿ ಇಟ್ ಈಸ್ ಕ್ವೈಟ್ ವಾಸ್ಟ್ ಫಾರ್ ದೆಮ್. ಬಟ್ ಅವ್ರಿಗೆ ಕೆಪಾಸಿಟಿ ಇದೆ, ಅವ್ರು ಓದ್ತಾರೆ ಅಂತಂದರೆ ದೇ ವಿಲ್ ಮ್ಯಾನೇಜ್. ನೀವು ಆರಾಮಾಗಿ ಅವ್ರಿಗೆ ಕೊಡಿಸ್ಬೋದು. ಇವರ ಸೈನ್ಸ್ ಟೆಕ್ಸ್ಟ್ ಬುಕ್ ಬಂದು ಎಸೆನ್ಷಿಯಲ್ ಸೈನ್ಸ್. ಎಲ್ಲ ಆಲ್ಮೋಸ್ಟ್ ಸೇಮ್ ಲಾಸ್ಟ್ ಇಯರ್ ಏನು ಟೆಕ್ಸ್ಟ್ ಬುಕ್ಸ್ ಇತ್ತು ಅದೇನೇ 3rd ಸ್ಟ್ಯಾಂಡರ್ಡ್ಗೆ. ಇದೆಲ್ಲ ಪಾರ್ಟ್ 4, ಅದರದ್ದೇ ಕಂಟಿನ್ಯೂಯೇಷನ್ನು. ನೆಕ್ಸ್ಟ್ ಒಂದಷ್ಟು ಅಡ್ವಾನ್ಸ್ ಟಾಪಿಕ್ಸ್ ಕೊಟ್ಟಿರ್ತಾರೆ. ಸೈನ್ಸಲ್ಲೂ ಅಷ್ಟೇ ಟಾಪಿಕ್ಸ್ ಆಲ್ರೆಡಿ ಇವ್ರು ತುಂಬ ಅಡ್ವಾನ್ಸ್ ಟಾಪಿಕ್ಸ್ ಓದ್ತಾರೆ ಇವ್ರ ಏಜಿಗೆ. ಲೈಟ್ ಬಗ್ಗೆ, ಮಟೀರಿಯಲ್ಸ್ ಆ್ಯಂಡ್ ಸೊಲ್ಯೂಷನ್ಸ್, ಪುಷ್ ಆ್ಯಂಡ್ ಪುಲ್, ಫ್ರಿಕ್ಷನ್, ಅಡ್ಯಾಪ್ಷನ್ ಇನ್ ಅನಿಮಲ್ಸ್, ಹ್ಯೂಮನ್ ಬಾಡಿ ಎಲ್ಲ ತುಂಬ ಡೀಟೇಲಾಗಿ ಕೊಟ್ಟಿರ್ತಾರೆ. ಟೆಕ್ಸ್ಟ್ ಬುಕ್ಕು ಅಷ್ಟೇ ತುಂಬ ಅಟ್ರಾಕ್ಟಿವ್ ಆಗಿರುತ್ತೆ. ಕ್ಲಿಯರ್ ಆಗಿರೋ ಪಿಕ್ಚರ್ ಕೊಟ್ಟಿರ್ತಾರೆ. ಇದು ಇವರ ಸೈನ್ಸ್ ಟೆಕ್ಸ್ಟ್ ಬುಕ್. ಇದ್ರ ಜೊತೆ ಅವ್ರಿಗೆ ರೋಬೋಟಿಕ್ಸ್ ಕೂಡ ಹೇಳ್ಕೊಡ್ತಾರೆ ಇವ್ರ ಸ್ಕೂಲಲ್ಲಿ. ಸ್ಪಾರ್ಕಲ್ ವಿತ್ ರೋಬೋಟಿಕ್ಸ್, ಕೋಡಿಂಗ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್. ಸೊ ಇದು ಸ್ಕೂಲ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಅವ್ರ ಕರಿಕ್ಯುಲಮಲ್ಲಿ ಅವ್ರು ಇನ್ಕ್ಲೂಡ್ ಮಾಡ್ಕೊಂಡಿದ್ರೆ ಈ ಥರ ಬುಕ್ಸ್ ಇಶ್ಯೂಸ್ ಮಾಡಿ ಅದ್ರ ಬಗ್ಗೆ ಒಂದಷ್ಟು ಆ್ಯಕ್ಟಿವಿಟೀಸ್ನ ಅವ್ರಿಗೆ ಮಾಡಿಸ್ಕೊಡ್ತಾರೆ. ಇದರಿಂದ ಅವರ ನೆಕ್ಸ್ಟ್ ಇವಾಗ AI ತುಂಬ ಸ್ಕೋಪ್ ಇರೋದ್ರಿಂದ ನೆಕ್ಸ್ಟ್ ಮಕ್ಕಳು ಬೆಳೀತಾ ಅವ್ರ ಫ್ಯೂಚರಲ್ಲಿ ಇವೆಲ್ಲ ಕಲಿಯೋದ್ರಿಂದ ಅವ್ರಿಗೆ AI ಬಗ್ಗೆ ಒಂದಷ್ಟು ನಾಲೆಜ್ ಬರುತ್ತೆ. ಸೊ ಅವರು ಹೈಸ್ಕೂಲೆಲ್ಲ 10th ಸ್ಟ್ಯಾಂಡರ್ಡ್ ಪಾಸ್ ಆಗೋಷ್ಟರಲ್ಲಿ ಅವ್ರ ಕರೆಂಟ್ ಸ್ಕಿಲ್ಸ್ ಏನಿದೆ ಇವಾಗಿನ ಪ್ರಪಂಚದಲ್ಲಿ ಅದ್ರ ಬಗ್ಗೆ ಎಲ್ಲ ಒಂದಷ್ಟು ನಾಲೆಜ್ನ ಮಕ್ಕಳು ತಿಳ್ಕೊಂಡಿರ್ತಾರೆ. ಇದು ಸೇಫ್ಟಿ ವರ್ಕ್ ಬುಕ್ ಅಂತ. ಇದರಲ್ಲಿ ಮಕ್ಕಳಿಗೆ
ನಾವು ಮನೆಯಲ್ಲಿ ಎಷ್ಟೊಂದು ವಿಚಾರಗಳು ಮಕ್ಕಳಿಗೆ ಹೇಳೋಕ್ಕೆ ನಮಗೆ ಗೊತ್ತಿರಲ್ಲ, ಅವ್ರಿಗೆ ಯಾವ ರೀತಿ ತಿಳಿಸ್ಬೇಕು, ಕೆಲವು ಸೂಕ್ಷ್ಮ ವಿಚಾರಗಳು ಹೇಗೆ ಹೇಳಬೇಕು ಅಂತ ನಮಗೆ ಗೊತ್ತಿರಲ್ಲ. ಹ್ಯೂಮನ್ ಬಾಡಿ ಪಾರ್ಟ್ಸ್ ಬಗ್ಗೆ, ಪ್ರೈವೇಟ್ ಪಾರ್ಟ್ಸ್ ಬಗ್ಗೆ, ಮತ್ತು ನಾವು ಹೇಗೆ ಬೇರೆ ಜೆಂಡರ್ಸ್ಗೆ ಹೇಗೆ ನಾವು ರೆಸ್ಪೆಕ್ಟ್ ಮಾಡಬೇಕು, ನಾವು ಸೊಸೈಟಿಲಿ ಹೇಗೆ ನಾವು ರೆಸ್ಪಾನ್ಸಿಬಲಾಗಿ ನಡ್ಕೋಬೇಕು, ಯಾವುದು ಬ್ಯಾಡ್ ಟಚ್, ಯಾವುದು ಗುಡ್ ಟಚ್, ಸ್ಟ್ರೇಂಜರ್ಸ್ ಜೊತೆ ಹೇಗೆ ನಡ್ಕೋಬೇಕು, ಇಂಟರ್ನೆಟ್ನ ಹೇಗೆ ಯೂಸ್ ಮಾಡಬೇಕು, ಯಾವುದು ಸೇಫು ಯಾವುದು ಸೇಫ್ ಅಲ್ಲ ಅಂತ ತುಂಬ ಟಾಪಿಕ್ಸ್ ಅದರಲ್ಲಿ ಕವರ್ ಆಗಿರುತ್ತೆ. ಇದು ತುಂಬಾ ಒಳ್ಳೆಯ ಬುಕ್ ಮಕ್ಕಳಿಗೆ. ಅವ್ರು ಎಷ್ಟೊಂದು ಈ ಸಿವಿಕ್ ಸೆನ್ಸ್ನ ಈ ಬುಕ್ಕಿನ ಮೂಲಕ ಕಲ್ತ್ಕೋತಾರೆ. ಇದಂತೂ ತುಂಬಾ ಒಳ್ಳೆಯ ಬುಕ್. ನಿಮ್ಮ ಮಕ್ಕಳ ಶಾಲೆಯಲ್ಲಿ ಬುಕ್ ಕೊಟ್ಟಿಲ್ಲ ಅಂತಂದರೆ ನೀವೇ ಬುಕ್ನ ಪರ್ಚೇಸ್ ಮಾಡಿ ನಿಮ್ಮ ಮಕ್ಕಳಿಗೆ ಓದೋಕ್ಕೆ ಎನ್ಕರೇಜ್ ಮಾಡಿ. ತುಂಬ 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 ಒಳ್ಳೆಯ ಬುಕ್ ಇದು. ಇದ್ರ ಜೊತೆಗೆ ಪ್ರತಿಯೊಂದು ಶಾಲೆಯಲ್ಲೂ ಮಕ್ಕಳಿಗೆ ಕಾಪಿ ರೈಟಿಂಗ್ ಬುಕ್ ಕೊಡ್ತಾರೆ, ಹಿಂದಿ, ಇಂಗ್ಲೀಷ್ ಮತ್ತು ಕನ್ನಡ. ICSE ಸಿಲೆಬಸ್ಸಲ್ಲಿ ಈ ಆರ್ಟ್ಗೂ ಕೂಡ ತುಂಬ ಇಂಪಾರ್ಟೆನ್ಸ್ ಇದೆ. ಇವ್ರಿಗೆ ಸಾಪಾ ಇನ್ ಸ್ಕೂಲ್ಸ್ ಅಂತ ಲಾಸ್ಟ್ ಇಯರ್ ಇವ್ರಿಗೆ ಮ್ಯೂಸಿಕ್ ಬುಕ್ ಕೊಟ್ಟಿದ್ದರು, ಕ್ಲಾಸಿಕಲ್ ಮ್ಯೂಸಿಕ್ ಬಗ್ಗೆ, ಮತ್ತು ಬರೀ ಶಾಸ್ತ್ರೀಯ ಸಂಗೀತ ಒಂದೇ ಅಲ್ಲ, ಈ ಬೆಂಗಾಲಿ ಮ್ಯೂಸಿಕ್ ಮತ್ತು ವೆಸ್ಟರ್ನ್ ಮ್ಯೂಸಿಕ್ ಬಗ್ಗೆ ತುಂಬ ಇಂಟ್ರಡಕ್ಷನ್ ಎಲ್ಲ ಕೊಟ್ಟಿದ್ದರು. ಈ ಸಲ ಭರತನಾಟ್ಯಂ ಬಗ್ಗೆ ಕೊಟ್ಟಿದ್ದಾರೆ. ಸೊ ಈ ಐಡಿಯಾ ನಂಗೆ ಅಷ್ಟು ಇಷ್ಟ ಆಗಲಿಲ್ಲ, ಯಾಕಂದರೆ ಮಕ್ಕಳಿಗೆ ಯಾವ ಆರ್ಟ್ ಫೀಲ್ಡಲ್ಲಿ ಇಂಟ್ರೆಸ್ಟ್ ಇದೆ ಅಂತ ತಿಳ್ಕೊಂಡು ಅವರಿಗೆ ಮ್ಯೂಸಿಕ್ ಇಷ್ಟ ಇದ್ದರೆ ನೆಕ್ಸ್ಟ್ ಮ್ಯೂಸಿಕ್ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು, ಅವ್ರಿಗೆ ಡ್ಯಾನ್ಸ್ ಇಷ್ಟ ಆದರೆ ನೆಕ್ಸ್ಟ್ ಡ್ಯಾನ್ಸ್ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಒಂದು ವರ್ಷ ಮ್ಯೂಸಿಕ್ ಬಗ್ಗೆ ಹೇಳಿ ಇನ್ನೊಂದು ವರ್ಷ ಡ್ಯಾನ್ಸ್ ಬಗ್ಗೆ ಹೇಳೋದ್ರಿಂದ ಅವರು ಯಾವುದನ್ನು ಪೂರ್ತಿಯಾಗಿ ಕಲಿಯೋದಿಲ್ಲ ಅಂತ ನನಗನ್ಸುತ್ತೆ. ಬಟ್ ಇನ್ನೊಂದು ಥರ ಯೋಚನೆ ಮಾಡಿದ್ರೆ ಅವ್ರಿಗೆ ಎಲ್ಲದ್ರ ಬಗ್ಗೆ ಇಂಟ್ರಡಕ್ಷನ್ ಕೊಟ್ಟರೆ ಅಕಸ್ಮಾತ್ ಅವ್ರಿಗೆ ಡ್ಯಾನ್ಸಲ್ಲಿ ಇಂಟ್ರೆಸ್ಟ್ ಇದ್ದರೆ ನೆಕ್ಸ್ಟ್ ಬೆಳೆಸ್ಕೊಂಡು ಹೋಗ್ಬೋದು, ಸಂಗೀತ ಇಂಟ್ರೆಸ್ಟ್ ಇದ್ದರೆ ಅವರೇ ಸ್ವಂತ ಬೆಳೆಸ್ಕೊಂಡು ಹೋಗ್ಬೋದು ಅನ್ನೋ ಉದ್ದೇಶನೂ ಇರಬಹುದು. ಇದರಲ್ಲಿ ಒಂದಷ್ಟು ಡ್ಯಾನ್ಸ್ ಫಾರ್ಮ್ಸ್ ಅವ್ರಿಗೆ ಸ್ಕೂಲಲ್ಲಿ ಹೇಳ್ಕೊಟ್ಟಿದ್ದಾರಂತೆ. ಸೊ ಇಷ್ಟು ಟೆಕ್ಸ್ಟ್ ಬುಕ್ಸ್ ಇದೆ 4th ಸ್ಟ್ಯಾಂಡರ್ಡ್ ಅವ್ರಿಗೆ. ಸೊ ಆಲ್ ದ ಬೆಸ್ಟ್ ಫಾರ್ ಯೋರ್ 4th ಸ್ಟ್ಯಾಂಡರ್ಡ್ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದ.